ಜಾಸ್ತಿ ನಾವೇನೇ ಹೇಳಲಿಕ್ಕೆ ಬರಲ್ಲ. ಐ ಥಿಂಕ್ ಆಲ್ ಆಫ್ ಇಟ್ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದ್ದ ಪ್ರಕಾರ SIR ಇದು ಕೆಲಸ ಪ್ರಾರಂಭವಾಗುತ್ತದೆ. ನಾಳೆಯಿಂದ ನಮ್ಮ BLOಗಳನ್ನ ನಾವು ಮನೆ ಮನೆಗೆ ಭೇಟಿ ಮಾಡಲಿಕ್ಕೆ ಎನ್ಯುಮರೇಷನ್ ಫಾರ್ಮ್ ಎಲ್ಲರಿಗೆ ಕೊಡ್ಲಿಕ್ಕೆ ಅವರು ವ್ಯವಸ್ಥೆ ಮಾಡ್ತಾರೆ. The BLOs will go to every household to give will start going to households to distribute the enumeration forms as part of SIR. The SIR 30 ಜೂನ್ ನಿಂದ 29 ಜುಲೈ ತನಕ ನಡೀತದೆ. ಆಮೇಲೆ ಡ್ರಾಫ್ಟ್ ರೋಲ್ ಅನ್ನ 5 ಆಗಸ್ಟ್ಗೆ ನಾವು ಪಬ್ಲಿಷ್ ಮಾಡ್ತೇವೆ. ಈಗಾಗಲೇ 2026 ಪೂರ್ವ ಪರಿಷ್ಕರಣೆಗೆ ನಾವು ಏನು ನೋಡಿದ್ರೆ 2002 ಮತದಾರ ಪಟ್ಟಿಗೆ ಹಾಗೂ 2025 ಮತದಾರ ಪಟ್ಟಿಯನ್ನು ಮ್ಯಾಪಿಂಗ್ ಮಾಡುವ ಸಂದರ್ಭದಲ್ಲಿ ಕನಿಷ್ಠ 76% ಪ್ರಗತಿಯಾಗಿದೆ. ಅಂದ್ರೆ ಔಟ್ ಆಫ್ ದ ಟೋಟಲ್ ಆಫ್ 1.03 crores ವೋಟರ್ಸ್, 1,03,82,000 ವೋಟರ್ಸ್ ಏನಿದೆ ಅಂದ್ರೆ ರೌಂಡೆಡ್ ಆಫ್ ಟು 1,04,00,000 ವೋಟರ್ಸ್ ನಲ್ಲಿ 79 ಲ್ಯಾಕ್ ವೋಟರ್ಸ್ ಅನ್ನ ನಾವು ಈಗಾಗಲೇ ಮ್ಯಾಪ್ ಮಾಡಿಟ್ಟಿದ್ದೀವಿ. ಮಾತ್ರ ಈ ಮ್ಯಾಪಿಂಗ್ ಅಂದ್ರೆ ಏನು? ಮ್ಯಾಪಿಂಗ್ ಅಂದ್ರೆ ಫಸ್ಟ್ ಕಟ್ನಲ್ಲಿ ಯಾರೆಲ್ಲ ನಾವು 2 ವೋಟರ್ ರೋಲ್ ನಲ್ಲಿ ವಿ ಕುಡ್ ಐಡೆಂಟಿಫೈ ದಟ್ ದೀಸ್ ವೋಟರ್ಸ್ ಆರ್ ಪ್ರಾಬಬಲಿ ದ ವೋಟರ್ಸ್ ಇನ್ ದ ಏರಿಯಾ ಅಂದ್ರೆ ಅದನ್ನ ಮ್ಯಾಪಿಂಗ್ ಮಾಡಿಕೊಂಡು ಅವರನ್ನ ನಾವು ಎನ್ಯುಮರೇಷನ್ ಫಾರ್ಮ್ ನಲ್ಲಿ ನಾವು ಅವರಿಗೆ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಅಂದ್ರೆ 24 ಲಕ್ಷ ಆರ್ ಎಲೆಕ್ಟರ್ಸ್ ಹೂ ಆರ್ ಅನ್ಮ್ಯಾಪ್ಡ್. ಈಗ ಈ ಒಂದು 28 ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ಸ್ ಆರ್ ಅವೈಲಬಲ್. ಅದರಲ್ಲಿ ಅವರಿಗೆ ವಿ ಹ್ಯಾವ್ ಆಲ್ರೆಡಿ ಆಸ್ಕ್ಡ್ ದೆಮ್ ಟು ವಿ ಹ್ಯಾವ್ ಐಡೆಂಟಿಫೈಡ್ ಕ್ಲೋಸ್ ಟು ಅಬೌಟ್ 8,200 ಆಡ್ ನಮ್ಮ BLOs ಅಂದ್ರೆ ಬೂತ್ ಲೆವೆಲ್ ಆಫೀಸರ್ಸ್. ನಮ್ಮದು 8,900 ಬೂತ್ ಲೆವೆಲ್ ಆಫೀಸರ್ಸ್ ಹ್ಯಾವ್ ಬೀನ್ ಐಡೆಂಟಿಫೈಡ್. ಈ 8,900 ಬೂತ್ ಲೆವೆಲ್ ಆಫೀಸರ್ಸ್ ಜೊತೆಗೆ ದ ಕನ್ಸರ್ನ್ ಪೊಲಿಟಿಕಲ್ ಪಾರ್ಟೀಸ್ ಹ್ಯಾವ್ ಆಲ್ಸೋ ಐಡೆಂಟಿಫೈಡ್ ಕ್ಲೋಸ್ ಟು ಅಬೌಟ್ 16,700 ಬೂತ್ ಲೆವೆಲ್ ಏಜೆಂಟ್ಸ್. ಅವರು ಸಹ ತಮ್ಮ ಜೊತೆಗೆ ಕಳಿಸ್ಬಿಡ್ತಾರೆ. ದ ಬೂತ್ ಲೆವೆಲ್ ಏಜೆಂಟ್ಸ್ ಆರ್ ಆಥರೈಸ್ಡ್ ಬೈ ದ ಪೊಲಿಟಿಕಲ್ ಪಾರ್ಟೀಸ್. ಸಂಬಂಧಪಟ್ಟ ಪೊಲಿಟಿಕಲ್ ಪಾರ್ಟೀಸ್ ಅವರು BLO ಜೊತೆಗೆ ಹೋಗ್ತಾರೆ. ಆದ್ರೆ ಅವರು ಫಾರ್ಮ್ ಕಲೆಕ್ಟ್ ಇಶ್ಯೂ ಮಾಡಲ್ಲ. ಅವರು ಫಾರ್ಮ್ ಕಲೆಕ್ಟ್ ಈಗ ಅವರು ಹೋಗಿ ಅವರು ಅಸಿಸ್ಟ್ ಮಾಡ್ತಾರೆ. ಸೊ ದಟ್ ಯಾವುದು ಮನೆಯನ್ನ ಬಿಟ್ಟು ಹೋಗಲ್ಲ. ಸೊ ದೇ ವಿಲ್ ಅಕಂಪನಿ ದ ಬೂತ್ ಲೆವೆಲ್ ಆಫೀಸರ್ಸ್ ಬಟ್ ದ BLO ವಿಲ್ ಇಶ್ಯೂ ದ ಎನ್ಯುಮರೇಷನ್ ಫಾರ್ಮ್ಸ್. ಈಗ ಅದರ ಜೊತೆಗೆ ಎನ್ಯುಮರೇಷನ್ ಫಾರ್ಮ್ ಒಂದು ವೇಳೆ ಮನೆಗೆ ಹೋಗುವಾಗ ಯಾರು ಇಲ್ಲದಿದ್ರೆ ಅವರು ಇನ್ನೊಂದು ಸರಿ 2 ಸರಿ ಅಲ್ಲಿ ಮನೆಗೆ ಭೇಟಿ ಮಾಡಲಿಕ್ಕೆ ವ್ಯವಸ್ಥೆ ಸಹ ನಾವು ಮಾಡಿಟ್ಟಿದ್ವಿ. ದೇ ವಿಲ್ ವಿಸಿಟ್ ದ ಕನ್ಸರ್ನ್ ಹೌಸ್ ಹೋಲ್ಡ್ ಫಾರ್ ದ ಸೆಕೆಂಡ್ ಅಂಡ್ ಥರ್ಡ್ ಟೈಮ್ ಆಲ್ಸೋ ಟು ಚೆಕ್ ವೆದರ್ ದರ್ ಇಸ್ ಅ ವೋಟರ್ ಇನ್ ದಟ್ ಏರಿಯಾ. ಹಾಗೂ ಸಾಯಂಕಾಲ ಎಲ್ಲ ವಿಸಿಟ್ ಮಾಡಿ ಬೆಳಿಗ್ಗೆ ವಿಸಿಟ್ ಮಾಡಿಕೊಂಡು ಅವರು ಸಾಯಂಕಾಲ ಎಲ್ಲ ಫಾರ್ಮ್ಸ್ ಅನ್ನ ಪಡ್ಕೊಂಡು ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಸಹ ಕ್ರಮ ತಗೊಳ್ತಾರೆ. ಮತ್ತೆ ಪ್ರತಿಯೊಂದು ಎನ್ಯುಮರೇಷನ್ ಫಾರ್ಮ್ ಕೊಡುವಾಗ ಅದು ವಾಪಸ್ ಕಲೆಕ್ಟ್ ಮಾಡಲಿಕ್ಕೆ ಸಂದರ್ಭದಲ್ಲಿ ಅವರು ವೋಟರ್ ಫೆಸಿಲಿಟೇಷನ್ ಸೆಂಟರ್ನಲ್ಲಿ ಸಹ ಕಲೆಕ್ಷನ್ ಮಾಡ್ಬೋದು. ಅಥವಾ ನಾವು ಸಂಡೇ ದಿವಸ ಅಂದರೆ ರಜೆ ದಿವಸ ನಮ್ಮ ಜನರು BLOs ಇರ್ತಾರೆ, ಅವರು ಅವರ ಸಂಬಂಧಪಟ್ಟ ಪೋಲಿಂಗ್ ಸ್ಟೇಷನ್ ಅಲ್ಲಿ ಇದ್ದು ಅವರು ಸಹ ಕಲೆಕ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಹಾಗೂ ಈ ಒಂದು ಎನ್ಯುಮರೇಷನ್ ಫಾರ್ಮ್ ಜೊತೆಗೆ ಎಲ್ಲರೂ ತಮ್ಮ ಮನೆದು ಲೇಟೆಸ್ಟ್ ಫೋಟೋಗ್ರಾಫ್ ಅವರು ಕಳಿಸ್ಲಿಕ್ಕೆ ಸಹ ನಾವು ಎಲ್ಲರಿಗೆ ಕೇಳ್ಕೊಳ್ತೀವಿ. ಈ ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಹಾಗೂ ಹೆಲ್ಪ್ ಲೈನ್ ಜೊತೆಗೆ ವಿ ಹೋಪ್ ದಟ್ ವಿ ವಿಲ್ ರೀಚ್ ಎವ್ರಿಬಡಿ ಫಾರ್ SIR. ನಾವು ಆನ್ಲೈನ್ ಸಹ ಫೆಸಿಲಿಟಿ ನಾಳೆಯಿಂದ ಶುರು ಆಗ್ತದೆ. ವೋಟರ್ಸ್ ಕ್ಯಾನ್ ಆಲ್ಸೋ ಮೇಕ್ ಯೂಸ್ ಆಫ್ ದ ಫೆಸಿಲಿಟಿ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್. ಇದರ ಜೊತೆಗೆ ನಾವು SIR ಪ್ರಾರಂಭ ಮಾಡಲಿಕ್ಕೆ ಕ್ರಮ ತಗೊಳ್ತೇವೆ. ಪೊಲಿಟಿಕಲ್ ಪಾರ್ಟೀಸ್ ಜೊತೆಗೆ ಚರ್ಚೆ ಮಾಡುವಾಗ ದೇ ಹ್ಯಾಡ್ ಸಜೆಸ್ಟೆಡ್ ಏನಾದರೂ ಹೆಚ್ಚು ಕಡಿಮೆ ಆಗ್ತಾ ಇದ್ರೆ ವಿ ಶುಡ್ ಹ್ಯಾವ್ ಕಂಟಿನ್ಯೂಸ್ ಮೀಟಿಂಗ್ಸ್ ಫಾರ್ ವಿಚ್ ವಿ ವಿಲ್ ಹ್ಯಾವ್ ಮೀಟಿಂಗ್ಸ್ ಆನ್ ನೆಕ್ಸ್ಟ್ 2 weeks ಟು ಸಿ ಏನಾದರೂ ತೊಂದರೆ ಆಗ್ತಾ ಇದ್ರೆ, ಏನಾದರೂ ಸಮಸ್ಯೆ ಬರ್ತಾ ಇದ್ರೆ, ವೋಟರ್ಸಿಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದ್ರೆ ನಾವು
we will make necessary course corrections over the course of the next couple of weeks. Andre, we have not been able to identify the voter with the 2000, map the person with the voter in 2002 list. It might be because of migration, it might be for other reasons. ಸೊ ನಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಿಲ್ಲ. ಅವರು ನಾವು ಇನ್ಕ್ಲೂಷನ್ ಮಾಡುವಾಗ ವಿ ವಿಲ್ ರಿಕ್ವೈರ್ ಪ್ರಾಪರ್ ಡಾಕ್ಯುಮೆಂಟೇಶನ್ ಬಿಫೋರ್ ವಿ ಡು ಇನ್ಕ್ಲೂಷನ್. If they are not able to, I mean, they will be eligible to be included, but they have to provide documentation. They will have to sign on the enumeration form themselves. ಏನಾಗ್ತದೆ, ನಾವೇನು ಮ್ಯಾಪಿಂಗ್ ಮಾಡ್ತೀವಿ, ಯಾರಾದರೂ ಕುಟುಂಬದ ಒಂದೇ ಜನರು ಯಾರಾದರೂ ಒಂದು ಜನ ಸೈನ್ ಮಾಡಿ ಕೊಟ್ಟರೆ ನಾವೆಲ್ಲರನ್ನ ಎಕ್ಸೆಪ್ಟ್ ಮಾಡ್ತೇವೆ ಮ್ಯಾಪ್ ಮಾಡಿದ್ದು. ಯಾರು ಮ್ಯಾಪ್ ಮಾಡಿ ಅವಕಾಶ ಮಾಡ್ಲಿಕ್ಕೆ ಆಗಿಲ್ಲ ಅವರು ಪರ್ಸನಲ್ ಆಗಿ ಸೈನ್ ಮಾಡಿ ಕೊಡ್ಬೇಕು ಎನ್ಯುಮರೇಷನ್. Passport, driving license, something like that. All there are some set of 8 to 9 documents which they have to show. Map ಆಗಿದ್ರೆ ತೋರಿಸೋದು ಅವಶ್ಯಕ. They have to give. ಸೈನ್ ಮಾಡಿ ಕೊಡಲೇಬೇಕು. ಸೈನ್ ಮಾಡಿ ಕೊಡಬೇಕು. ಬಟ್ ಡಾಕ್ಯುಮೆಂಟ್ಸ್ ಕೊಡಬೇಕು. ಡಾಕ್ಯುಮೆಂಟ್ಸ್ ಕೊಡೋದು ಅವಶ್ಯಕ. Every person has to give irrespective of map. ಇಲ್ಲಪ್ಪ, they have to give the documents or not? ಮ್ಯಾಪಿಂಗ್ ಕರೆಕ್ಟ್ ಆಗಿ ಆಗಿದ್ರೆ they do not require to give the documentation. ಯಾರು ಮ್ಯಾಪಿಂಗ್ ಆಗಿಲ್ಲ they will have to provide additional documentation and they will have to sign and give. ಮಾತ್ರ ಸೈನ್ ಮಾಡೋದು ಕಡ್ಡಾಯ. ಯಾವ ಕಾನ್ಸ್ಟಿಟ್ಯೂಷನ್ ಜಾಸ್ತಿ ಮ್ಯಾಪಿಂಗ್ ಆಗದೆ ಇರೋದು ಲಿಸ್ಟ್ ಕೊಡ್ತೀವಿ. ನಾವು ಲಿಸ್ಟ್ ಕಳಿಸಿದ್ದೀವಲ್ಲ ನಿಮಗೆ, ನೀವು ಹತ್ತಿರ ನೋಡಿ. ಏನಾಗ್ತದೆ, ಸಾಧಾರಣವಾಗಿ ಎಲೆಕ್ಟ್ರಲ್ ರೋಲ್ಸ್ ನಾವು ಮಾಡುವಾಗ, ಪ್ರತಿ ಎಲೆಕ್ಷನ್ ಮಾಡುವಾಗ ನಾವು ಒಂದು ಆಬ್ಸೆಂಟ್, ಶಿಫ್ಟ್ ಆ್ಯಂಡ್ ಡೆತ್ ಅಂತ ಕೇಸಸ್ ಅಂತ ಹೇಳಿ ನಾವು ಒಂದು ಮಾರ್ಕ್ ಮಾಡಿ ಸಂಬಂಧಪಟ್ಟ ಪೋಲಿಂಗ್ ಸ್ಟೇಷನಿಗೆ ಕೊಡ್ತೇವೆ. ಅಂದರೆ ಯಾರಾದರೂ ವೋಟಿಂಗಿಗೆ ಬರ್ತಾ ಇದ್ದರೆ ಅವರು ಸರಿಯಾಗಿ ನಾವು ಅದರ ಬಗ್ಗೆ ಗುರುತುಪಡಿಸಬೇಕು, ಇವರು ಸರಿಯಾಗಿತ್ತೋ ಅಥವಾ ಇದು ಪ್ರಾಬಬ್ಲಿ ಡಿಲೀಷನ್ ಇರಬೇಕು ಅಂತ ಹೇಳಿ ನಾವು ಕಳಿಸ್ತಾ ಇತ್ತು. ಈಗ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡುವಾಗ ವಿ ವಿಲ್ ಬಿ ಏಬಲ್ ಟು ಫ್ರೆಶ್ ಐಡೆಂಟಿಫೈ ಆಲ್ ದ voters in each constituency. ಅವರ ಪರವಾಗಿ ಯಾರಾದರೂ ಅಕ್ಷರಸ್ಥರಿದ್ರೆ ಅವರು ಸೈನ್ ಮಾಡಿ ಕೊಡ್ಬೋದು. ಮತ್ತೆ ವೋಟರ್ ಫೆಸಿಲಿಟೇಷನ್ ಸೆಂಟರ್ಸ್ ನಾವು ಮಾಡಿ ಇಟ್ಟಿದ್ದೇವೆ. ಕನಿಷ್ಠ ನಾವು ಈಗಾಗಲೇ 2855 ಫೆಸಿಲಿಟೇಷನ್ ಸೆಂಟರ್, ಅಂದರೆ ವಿಶೇಷ ಸಮಗ್ರ ಪರಿಷ್ಕರಣೆಗೆ BLO ವೋಟರ್ ಫೆಸಿಲಿಟೇಷನ್ ಮತ್ತು BLO ಫೆಸಿಲಿಟೇಷನ್ ಸೆಂಟರ್ ನಾವು ಮಾಡ್ತೀವಿ. ಅದೇ 2855 ಮತದಾರ ಸಹಾಯ ಕೇಂದ್ರ 2855 ಹಾಗೂ 902 BLO ಫೆಸಿಲಿಟೇಷನ್ ಸೆಂಟರ್ ಮಾಡ್ತೀವಿ. ಸರ್, ಈಗ BLO ಮನೆ ಮನೆ ಬರ್ತಾರಲ್ಲ, ವೋಟರ್ ಐಡಿ ಬೇರೆ ಕ್ಷೇತ್ರದಲ್ಲಿ ಇರ್ತದೆ, ಅವರು ಬೇರೆ ಕಡೆ ಇರ್ತಾರೆ, ಅದನ್ನ ಹೆಂಗೆ ಯಾವ ತರ ಕನ್ಫ್ಯೂಷನ್ ಏನಾಗಿದೆ? ವೋಟರ್ ಐಡಿನಲ್ಲಿ ಯಾರು ಕ್ಷೇತ್ರ ಏನು ಕೊಡಲ್ಲ, ನಂಬರೇ ಕೊಟ್ಬಿಡ್ತಾರಲ್ಲ, ಮತ್ತೆ ಡೀಟೇಲ್ಸ್ ಕೊಡ್ತಾರೆ. ಬೆಂಗಳೂರು ಅದೇ 103 ನಾನು ಕೊಟ್ಟಿದ್ದೇನೆ. ಆಸ್ ಆನ್ ಅಕ್ಟೋಬರ್ ಆಸ್ ಆನ್ ಜೂನ್ ಅಲ್ವಾ, June 16. ಅದು ಈಗ ಕರೆಕ್ಷನ್ ಮಾಡ್ತಾರೆ. ಅದಕ್ಕೋಸ್ಕರ SIR ಮಾಡೋದು ಟು ಅಪಾಯಿಂಟ್ 1 ಬೂತ್ ಲೆವೆಲ್ ಏಜೆಂಟ್. ಅವರು ನಮ್ಮ ಜೊತೆಗೆ, ನಮ್ಮ BLO ಜೊತೆಗೆ ಹೋಗ್ಬೋದು, ಅಂದರೆ ಅಸಿಸ್ಟ್ ಮಾಡಲಿಕ್ಕೆ. ಒಂದು ಕೆಲವು ಸಂದರ್ಭದಲ್ಲಿ BLOಗೆ ಮನೆ ಗೊತ್ತಿರಲ್ಲ, ಕೆಲವು ಸಂದರ್ಭದಲ್ಲಿ BLO ಹೋಗೋದೇ ಇಲ್ಲ, ಕೆಲವು ಸಂದರ್ಭದಲ್ಲಿ ಒಂದು ಈ ಕಡೆ ಅವರು ಬಿಟ್ಟು ಹೋಗಿರ್ಬೋದು. ಅದೆಲ್ಲ ನೋಡ್ಕೊಳ್ಳಿಕ್ಕೆ ಪ್ರತಿಯೊಂದು ಪಾರ್ಟಿಗೆ ಅಪಾಯಿಂಟ್ ಇರೋ ಬೂತ್ ಲೆವೆಲ್ ಇದೆ. ಸರ್, ಆ ಸಂದರ್ಭದಲ್ಲಿ ಒತ್ತಾಯಪೂರ್ವಕವಾಗಿ ಅಂದ್ರೆ ಬೆಂಗಳೂರಲ್ಲಿ ಅಲ್ಲದೆ ಇರೋದು, ಕರ್ನಾಟಕದಲ್ಲಿ ಅಲ್ಲದೆ ಇರೋದು ನಿಮ್ಗೆ ಗೊತ್ತೇ ಇದೆ. ಅದಕ್ಕೆ ಎಲ್ಲ ಪಾರ್ಟಿಯವರು ಇರ್ತಾರೆ, ಎಲ್ಲ ಪಾರ್ಟಿಯವರು ಇರ್ತಾರಲ್ಲ. ಒತ್ತಾಯ ಮಾಡಿದ್ರೆ ಏನಾಗುತ್ತೆ, ಹಿಂದೆ ನೀವು ವೋಟರ್ ಆಗಿದ್ದೀರಾ, ಈಗ ಫಾರ್ಮ್ ಫಿಲ್ ಮಾಡಿ ಕೊಡಿ ಅಂತ ಹೇಳ್ತೀವಿ. ಈ ಹಂತದಲ್ಲಿ ಯಾರಿಗೂ ವೋಟ್ ಆಗ್ತಾ ಇಲ್ಲ ಅವರು, ನಮಗೆ ಸೇರಿಸೋದು ಇಂಪಾರ್ಟೆಂಟ್. ಫೈನಲಿ ಇಂಪಾರ್ಟೆಂಟ್ ಏನು,
ನಾನು ವೋಟ್ ಮಾಡಲಿಕ್ಕೆ ನನಗೆ ಎಲಿಜಿಬಿಲಿಟಿ ಇದ್ದರೆ ನನಗೆ ನನ್ನ ಹೆಸರು ಮತದಾರ ಪಟ್ಟಿನಲ್ಲಿ ಇರಬೇಕು. ನಾನು 2 ಜಾಗದಲ್ಲಿ ನನ್ನ ಹೆಸರು ಇರಬಾರ್ದು ಅಲ್ವಾ? ಯಾರಾದರೂ ಸತ್ತರ ಹೆಸರಿನಲ್ಲಿ ಬೇರೆಯವರು ವೋಟ್ ಮಾಡಬಾರ್ದು. ಇದು 3 ವಿಷಯ ಅಲ್ವಾ ನಮಗೆ ಬೇರೆ ಎಲ್ಲ ನೋಡ್ಕೊಳ್ಬೇಕಾದದ್ದು. ಸೊ ಅದಕ್ಕೆ ಇನ್ಕ್ಲೂಷನ್ ಮಾಡಲಿಕ್ಕೆ ನಾವು SIR ಮಾಡ್ತಾ ಇದ್ದೀವಿ. ಮನೆಗೆ ಹೋಗಿ ಸಮೀಕ್ಷೆ ಮಾಡುವಾಗ ಗೊತ್ತಿರ್ತದೆ, ಯಾರಾದರೂ ಒಂದೇ ಮನೆಯಲ್ಲಿ 4 ಜನರ ಹೆಸರು ಬಂದಿದ್ರೆ ಅದನ್ನು ತೆಗೆಸಲಿಕ್ಕೆ ವ್ಯವಸ್ಥೆ ಮಾಡ್ಬೋದು. 3ನೇದು ಕರೆಕ್ಟಾಗಿ ಖಚಿತಪಡಿಸಿ ಡಾಕ್ಯುಮೆಂಟ್ ನೋಡಿಕೊಂಡೆ ಇಂಟ್ರೊಡ್ಯೂಷನ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು. ನಮ್ಮ ಮೇಲೆ ನಿಗರಾಣಿ ಇಡಲಿಕ್ಕೆ, ನಮಗೆ ಅಸಿಸ್ಟೆಂಟ್ ಮಾಡಲಿಕ್ಕೆ, ನಮ್ಮ ಜೊತೆಗೆ ಹೋಗಲಿಕ್ಕೆ ಪಾರ್ಟೀಸ್ ಅವರಿಗೆ ಸಹ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಆಯ್ತಲ್ಲ? ದ್ಯಾಟ್ ಹ್ಯಾಸ್ ಬೀನ್ ಒನ್ ಆಫ್ ದ ರೀಸನ್ಸ್ ವಿಚ್ ಇಸ್ ವೈ. ಯಾಕಂದರೆ ಮೇಜರ್ ನಮಗೆ ನಾವು ನೋಡಿದ ಪ್ರಕಾರ ನಮ್ಮ ಶಾಂತಿನಗರು, ಉತ್ತರಹಳ್ಳಿ ಹ್ಯಾಸ್ ಬಿನ್ ಸ್ಪ್ಲಿಟ್ ಅಕ್ರಾಸ್ 7 ಕಾನ್ಸ್ಟಿಟ್ಯೂನ್ಸೀಸ್. ನಾವು ನೋಡಿದ ಪ್ರಕಾರ ಶಾಂತಿನಗರ್ನಲ್ಲಿ ವರ್ತೂರ್ ಸಹ ಸೇರಿಸಿತ್ತು. ಎಕ್ಸಾಕ್ಟ್ಲಿ. ಸೊ ಅದಕ್ಕೋಸ್ಕರ ದಟ್ ಈಸ್ ವೈ ಇಟ್ ವಿಲ್ ಆಲ್ವೇಸ್ ರಿಮೇನ್ ಅದಕ್ಕೋಸ್ಕರ ವಿ ಕಾಲ್ ಇಟ್ ಟೇಬಲ್ ಟಾಪ್. ಈಗ ಸಮೀಕ್ಷೆ ಮಾಡುವಾಗ ಕರೆಕ್ಟ್ ಪಿಕ್ಚರ್ ಬರ್ತದೆ. ಇಲ್ಲ, ಈಗ ನೀವು ನಿಮ್ಮ ಹೆಸರು, ಈಗ ನಾವು ಫಾರ್ಮ್ ಕೊಡ್ತೇವೆ, ನೀವು ಸಮೀಕ್ಷೆ ಫಾರ್ಮ್ನಲ್ಲಿ ನಮಗೆ ಕರೆಕ್ಟಾಗಿ ಫಿಲ್ಅಪ್ ಮಾಡಿ ಡಾಕ್ಯುಮೆಂಟೇಶನ್ ಜೊತೆ ಕೊಟ್ಬಿಟ್ರೆ ನಮಗೆ ಆಗ್ತದೆ. ದೇ ನೀಡ್ ನಾಟ್ ವರಿ. That's what I said. Every person has a right to vote, depending on as per the Representation of People Act. But nobody has a right to vote in 2 places. Everybody has to vote in only 1 location. So he cannot vote in somebody else's name. So and he has got some eligibility criteria. ಅದರ ಪ್ರಕಾರನೇ ನಾವು ಫೆಸಿಲಿಟೇಟ್ ಮಾಡಲಿಕ್ಕೆ ಈ ಕರೆಕ್ಟ್ SIR ಪ್ರಕಾರ ನಾವು ಮಾಡ್ತೀವಿ. And for that we are taking the support of everyone. We request everybody's cooperation. We will also try to ensure that our facilitation center ಮತ್ತು ನಮ್ಮ ಫೋನ್ ಮುಖಾಂತರ ಯಾರಿಗಾದರೂ ಡೌಟ್ಸ್ ಇದ್ದರೆ ಅದು ಕ್ಲಾರಿಫಿಕೇಶನ್ ಮಾಡಲಿಕ್ಕೆ ಸಹ ನಾವು ವ್ಯವಸ್ಥೆ ಮಾಡ್ತೀವಿ.